ಸಾವಿತ್ರಿ ಅನ್ನುವವಳು ಗಾಜನೂರು ಎನ್ನುವ ಊರಿನಲ್ಲಿ ವಾಸಿಸುತ್ತಿದ್ದ ತುಂಬಾ ಪಾಪದ ಹೆಂಗಸು. ಅವಳಿಗೆ ಮದುವೆಯಾಗಿ ಶಾಂತಿ ಎನ್ನುವ ಮಗಳು ಮತ್ತು ಶರಣು ಎನ್ನುವ ಮಗನಿದ್ದ. ಸಾವಿತ್ರಿಯು ಹೆಸರಿಗೆ ತಕ್ಕಂತೆ ಸತಿ ಸಾವಿತ್ರಿಯಂತೂ ಅಲ್ಲವೇ ಅಲ್ಲ. ಯಾಕಪ್ಪ ಅಂದ್ರೆ ಓದುವಂತಹ ಸಮಯದಲ್ಲಿ ಆತ್ಮೀಯ ಸ್ನೇಹಿತರಿಗೆ ತನ್ನಲ್ಲಿರುವ ಚಪಾತಿಯನ್ನು ತಿನ್ನಿಸಲು ಪಣ ತೊಟ್ಟಿದ್ದಳು. ಆದರೆ ಸಾವಿತ್ರಿಯ ತಂದೆ ಶಂಕರಪ್ಪನಿಗೆ ಅಂತಹ ವಿಚಾರಗಳು ಗಮನಕ್ಕೆ ಬಂದು ತನ್ನ ಮಗಳು ಚೆನ್ನಾಗಿ ಓದಬೇಕಂತ ಅದಕ್ಕೆಲ್ಲ ಅವಕಾಶವೇ ಮಾಡಿಕೊಡದೆ ಕಾವಲುಗಾರನಂತೆ ನೋಡಿಕೊಳ್ಳುತ್ತಿದ್ದ. ಆದರೆ ಸಾವಿತ್ರಿಯು ತನ್ನ ಸೂರ್ಯಕಾಂತಿ ಮೊಗ್ಗಿನಂತಿರುವ ಹೂವಿಗೆ ಚಡಿ ಏಟು ತಿನ್ನುವುದರ ಬಗ್ಗೆಯೇ ಗಮನ ಹರಿಸುತ್ತಿದ್ದರಿಂದ ಅತಿ ಕಡಿಮೆಯಾದ ಅಂಕಗಳನ್ನು ತೆಗೆಯುತ್ತಾ ಶಂಕರಪ್ಪನ ಕನಸುಗಳನ್ನೆಲ್ಲ ನುಚ್ಚು ನೂರು ಮಾಡಿದಳು. ಅವಳು ಹೀಗೆ ಮುಂದುವರಿದರೆ ಯಾರ ಜೊತೆಯಾದರೂ ಏಟು ಹೊಡೆಸಿಕೊಂಡು ತನ್ನ ಮರ್ಯಾದೆ ತೆಗೆಯುವುದರ ಜೊತೆ ಗ್ರಾಮದ ನಾಯಕನ ಪಟ್ಟದಿಂದ ಕೆಳಗಿಳಿಸುತ್ತಾಳೆ ಅಂದುಕೊಂಡು ಓದನ್ನು ಅರ್ಧಕ್ಕೆ ನಿಲ್ಲಿಸಿ ಒಳ್ಳೆಯ ಗುಣವಿರುವ ಹುಡುಗನನ್ನು ಹುಡುಕಿ ಮದುವೆ ಮಾಡುತ್ತಾನೆ. ಸಾವಿತ್ರಿಯ ಗಂಡ ತುಂಬಾ ಒಳ್ಳೆಯ ವ್ಯಕ್ತಿ. ಅವನೊಬ್ಬ ತರಕಾರಿ ವ್ಯಾಪಾರಿಯಾಗಿದ್ದು ತನ್ನ ಜೀವನದಲ್ಲಿ ಯಾವುದೇ ರೀತಿಯ ಕೆಟ್ಟ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳದೆ ತುಂಬಾ ಹಣವನ್ನು ಸಂಪಾದಿಸಿದ್ದ. ಅವನ ಹೆಸರು ಶಿವು ಅಂತ. ಆದರೆ ಸಾವಿತ್ರಿ ಮಾತ್ರ ತನ್ನ ಹಳೆಯ ಬುದ್ಧಿಯನ್ನು ಇನ್ನೂ ಕೂಡ ಬಿಟ್ಟಿರಲಿಲ್ಲ. ಹೇಗಾದರೂ ಮಾಡಿ ತನ್ನಲ್ಲಿರುವ ಹೂವಿಗೆ ಹೊಸದಾಗಿರುವ ಕಂಬದಿಂದ ಏಟು ಕೊಟ್ಟು ಹಳೆಯ ಕನಸನ್ನು ನನಸು ಮಾಡಿಕೊಳ್ಳಲೇಬೇಕಂತ ಗುರಿಯಿಟ್ಟಿದ್ದಳು. ಶಿವು ತನ್ನ ತರಕಾರಿ ವ್ಯಾಪಾರದ ಕಡೆ ಗಮನ ಕೊಡುವುದರ ಜೊತೆ ಚಪಾತಿ ತಿಂದು ಏಟು ಕೊಡುವುದರ ಬಗ್ಗೆಯೂ ಗಮನ ಹರಿಸುತ್ತಿದ್ದ. ನಿಜ ಹೇಳಬೇಕೆಂದರೆ ಅದೀಗ ಯಾವ ರೀತಿಯಾಗಿದೆ ಅಂದರೆ ಬೇಕರಿಗಳಲ್ಲಿ ಸಿಗುವ ರುಚಿಕರವಾಗಿರುವ ಬನ್ ರೀತಿ ಊದಿಕೊಂಡು ಪ್ರಕೃತಿಯ ಸೌಂದರ್ಯಕ್ಕೂ ಸವಾಲು ಹಾಕುವಂತಾಗಿದೆ. ನಿಮಗೇ ಗೊತ್ತಿರುವ ಹಾಗೆ ಒಂದು ಸಮಯದಲ್ಲಿ ಹುಣಸೆ ಹಣ್ಣಿನ ಬೆಲೆ ಗಗನಕ್ಕೇರಿತ್ತು. ಹಾಗಾಗಿ ಸಾವಿತ್ರಿಯು ತಮ್ಮ ತೋಟದಲ್ಲಿರುವ ಹುಣಸೆ ಹಣ್ಣನ್ನು ತೆಗೆಯುವುದಕ್ಕೆ ಶಿವು ಹತ್ತಿರ ಹೇಳುತ್ತಾಳೆ. ಅದರಲ್ಲಿ ತುಂಬಾ ಜಾಸ್ತಿ ಹಣ್ಣುಗಳೇನೂ ಇರುವುದಿಲ್ಲ ನಿಜ, ಆದರೆ ತಮ್ಮ ಮನೆ ಖರ್ಚಿಗೆ ಬೇಕಾಗುವಷ್ಟು ಇತ್ತು. ಆದರೆ ಶಿವು ಮಾತ್ರ ನಾಳೆ ತೆಗೆಯೋಣ ಅಂತ ಪ್ರತಿ ಬಾರಿ ಮುಂದಕ್ಕೆ ಹಾಕುತ್ತಿದ್ದ. ತರಕಾರಿ ವ್ಯಾಪಾರಕ್ಕೆ ಹೋಗಿ ವ್ಯಾಪಾರ ಮುಗಿಸಿ ಮನೆಗೆ ಬರುವಾಗ ತುಂಬಾನೇ ಕತ್ತಲಾಗುತ್ತೆ. ಹಾಗಾಗಿ ಸಾವಿತ್ರಿಯು ತನ್ನ ಗಂಡನ ಹತ್ತಿರ ಹುಣಸೆ ಹಣ್ಣನ್ನು ತೆಗೆಯುವುದಕ್ಕೆ ಹೇಳದೆ ತಮ್ಮ ಪಕ್ಕದ ಮನೆಯ ಹುಡುಗ ಕೇಶವನ ಹತ್ತಿರ ಹೇಳಲು ನಿರ್ಧಾರ ಮಾಡುತ್ತಾಳೆ. ಶಿವು ತರಕಾರಿ ವ್ಯಾಪಾರಕ್ಕೆ ಹೋದ ಮೇಲೆ ಸಾವಿತ್ರಿಯು ದಿನನಿತ್ಯದ ಮನೆ ಕೆಲಸವನ್ನು ಮುಗಿಸಿ ಪಕ್ಕದ ಮನೆಯ ಕೇಶವನನ್ನು ಬರುವುದಕ್ಕೆ ಹೇಳುತ್ತಾಳೆ. ಅವನು ಮರ ಹತ್ತುವುದರಲ್ಲಿ ತುಂಬಾನೇ ಚತುರ. ಸಾವಿತ್ರಿ ಕರೆದಿದ್ದಕ್ಕೆ ತಕ್ಷಣವೇ ಓಡೋಡಿ ಬರುತ್ತಾನೆ. ಅವಾಗ ಸಾವಿತ್ರಿಯು ಕೇಶವನ ಹತ್ತಿರ ಇವಾಗ ನಿನಗೆ ಏನಾದರೂ ಕೆಲಸ ಇದೆಯಾ ಅಂತ ಕೇಳುತ್ತಾಳೆ. ಅದಕ್ಕೆ ಕೇಶವನು ಮುಂದಿನ ವಾರ ಪರೀಕ್ಷೆ ಇರುವ ಕಾರಣಕ್ಕೆ ಕಾಲೇಜಿಗೆ ರಜೆ ಕೊಟ್ಟಿದ್ದಾರೆ, ನನ್ನದು ಪೂರ್ತಿ ಓದಿಯಾಗಿದೆ, ಈಗ ಬೇರೇನು ಕೂಡ ಕೆಲಸವಿಲ್ಲ ಅಂತ ಹೇಳುತ್ತಾನೆ. ಹುಡುಗರು ಯಾವತ್ತಾದರೂ ಪೂರ್ತಿಯಾಗಿ ಓದಿದ್ದು ಇತಿಹಾಸದಲ್ಲೇ ಇಲ್ಲ ಬಿಡಿ. ಸಾವಿತ್ರಿಯ ಜೊತೆ ಸಮಯ ಕಳೆಯುತ್ತಾ ಏನನ್ನಾದರೂ ನೋಡಲು ಅವಕಾಶ ಸಿಗುತ್ತೆ ಅನ್ನುವ ಕಾರಣಕ್ಕೆ ಸುಳ್ಳು ಹೇಳಿದ್ದ. ಆಗ ಸಾವಿತ್ರಿಯು ಕೇಶವನ ಹತ್ತಿರ ನಮ್ಮ ತೋಟದ ಹುಣಸೆ ಮರದಲ್ಲಿ ಮನೆ ಖರ್ಚಿಗೆ ಆಗುವಷ್ಟು ಹುಣಸೆ ಹಣ್ಣುಗಳಿವೆ, ಸ್ವಲ್ಪ ದಿನ ಬಿಟ್ಟರೆ ಎಲ್ಲವೂ ಹಾಳಾಗಿ ಹೋಗುತ್ತೆ. ಶಿವುಗೆ ಹೇಳಿ ಹೇಳಿ ಸಾಕಾಗಿ ಹೋಗಿದೆ ಕಣೋ, ನಿನಗೇನೂ ಅಭ್ಯಂತರವಿಲ್ಲವೆಂದರೆ ಹುಣಸೆ ಹಣ್ಣನ್ನು ತೆಗೆದುಕೊಡುತ್ತೀಯಾ? ತೆಗೆದಿದ್ದಕ್ಕೆ ಹಣ ಎಷ್ಟು ಅಂತ ಹೇಳು, ನಾನು ಕೊಡುತ್ತೇನೆ. ನನಗೆ ಮರ ಹತ್ತುವುದಕ್ಕೆ ಗೊತ್ತಿಲ್ಲ ಕಣೋ ಅನ್ನುತ್ತಾಳೆ. ಅದಕ್ಕೆ ಕೇಶವನು ಸರಿ ಆಂಟಿ, ನಾನೇ ತೆಗೆದುಕೊಡುತ್ತೇನೆ, ಬನ್ನಿ ಈಗಲೇ ತೋಟಕ್ಕೆ ಹೋಗೋಣ ಅಂತ ಹೇಳುತ್ತಾನೆ. ಅವಾಗ ಸಾವಿತ್ರಿ ಮನೆಯ ಬಾಗಿಲನ್ನು ಹಾಕಿ ಕತ್ತಿ, ದಾರ ಮತ್ತು ಚೀಲವನ್ನು ಹಿಡಿದುಕೊಂಡು ಕೇಶವನ ಜೊತೆ ಹುಣಸೆ ಹಣ್ಣನ್ನು ತೆಗೆಯುವುದಕ್ಕೆ ಹೋಗುತ್ತಾಳೆ. ಆಗ ಸಾವಿತ್ರಿಗೆ ಶಿವು ಕರೆ ಮಾಡಿ ಹುಣಸೆ ಹಣ್ಣನ್ನು ತೆಗೆಯೋದಕ್ಕೆ ನಂದಣ್ಣನನ್ನು ಕಳಿಸುತ್ತೇನೆ ಅನ್ನುತ್ತಾನೆ. ಅದಕ್ಕೆ ಸಾವಿತ್ರಿ ಅಯ್ಯೋ ಬೇಡ, ನಾನು ಈಗಾಗಲೇ ಕೇಶವನ ಹತ್ತಿರ ಹೇಳಿದ್ದೇನೆ, ನೀವು ಸಂಜೆ ಬಂದು ಹಣ ಕೊಟ್ಟರೆ ಸಾಕು ಅನ್ನುತ್ತಾಳೆ. ಅದಕ್ಕವನು ಸರಿ ಅಂತ ಹೇಳುತ್ತಾನೆ. ಕೇಶವನೇನು ಸಾಮಾನ್ಯ ಹುಡುಗ ಅಲ್ಲ. ಪದೇ ಪದೇ ಸುಮಿತ್ರಾಳನ್ನು ನೋಡಲು ಬರುವುದರ ಜೊತೆ ಹಿಂದಿನ ಭಾಗವನ್ನು ನೋಡಿ ಮನೆಗೆ ಹೋದ ಮೇಲೆ ಜಟಕಾ ಗಾಡಿ ಹೊಡೆದು ನೀರು ಸುರಿಸುವುದು ನಿರಂತರವಾಗಿ ನಡೆಯುತ್ತಿತ್ತು. ಜೀವನದಲ್ಲಿ ಎಲ್ಲರಿಗೂ ಕೂಡ ತಮ್ಮದೇ ಆದ ಆಸೆಗಳಿರುತ್ತೆ. ಕೆಲವರಿಗೆ ಡಾಕ್ಟರ್ ಆಗಬೇಕೆನ್ನುವ ಆಸೆ, ಕೆಲವರಿಗೆ ತಿರುಗಾಡುವ ಆಸೆ, ಕೆಲವರಿಗೆ ಬೆಟ್ಟಗಳ ಪ್ರದೇಶಕ್ಕೆ ಹೋಗಿ ಸುರಂಗದೊಳಗೆ ಏನಿದೆ ಅಂತ ನೋಡುವ ಆಸೆ. ಅದೇ ರೀತಿ ಇವನಿಗೂ ಸಹ ನಯನ ಮನೋಹರವಾದ, ಮನಸ್ಸಿಗೆ ಮುದ ಕೊಡುವ ಹಿಂದಿನ ಭಾಗದ ಸುರಂಗವನ್ನು ಕಣ್ತುಂಬಿಕೊಂಡು ಕಷ್ಟಪಟ್ಟು ಕಂಬ ಹಾಕಿ ಎಲ್ಲರ ಹಾಗೆ ತಾನೂ ಕೂಡ ಚಿಕ್ಕ ಸಾಧನೆ ಮಾಡಬೇಕು ಅಂದುಕೊಂಡಿದ್ದ.
ಆದರೆ ಪ್ರತಿ ಸಾಧನೆಗೆ ಹೆಚ್ಚು ಸಮಯವೂ ಬೇಕೇ ಬೇಕು. ತೋಟಕ್ಕೆ ಹೋದ ಮೇಲೆ ದೊಡ್ಡದಾದ ಹುಣಸೆ ಮರವನ್ನು ಹತ್ತಿ ಕೆಳಗಡೆ ನೋಡಿದಾಗ ಅವನಿಗೆ ಶಾಕ್ ಆಗುತ್ತೆ. ಯಾಕೆಂದರೆ ಅವನು ಮರದ ಮೇಲಿನಿಂದ ಕೆಳಗಡೆ ನೋಡುವಾಗ ಸಾವಿತ್ರಿಯ ಹತ್ತಿರವಿರುವ ಹಣ್ಣುಗಳ ನಡುವಲ್ಲಿದ್ದ ಅಂಚಿನ ಜೊತೆ ಅರ್ಧ ಭಾಗದಷ್ಟು ಚೆನ್ನಾಗಿ ಕಾಣುತ್ತಿದ್ದವು. ಮರಗಳ ಕೊಂಬೆಗಳಂತೆ ತನ್ನಲ್ಲಿದ್ದ ಕಂಬವು ಸುಂದರವಾದ ಬಾನನ್ನು ನೋಡುವಂತೆ ನೇರವಾಗಿ ನಿಂತು ಆಚೆ ಬಂದು ತಾನು ಕೂಡ ಹಣ್ಣುಗಳನ್ನು ನೋಡಬೇಕಂತ ಪ್ರಯತ್ನಿಸುತ್ತಿತ್ತು. ಅದನ್ನು ನೋಡಿ ಏನು ಮಾಡೋದು ಅಂತ ಗೊತ್ತಾಗದೆ ಪದೇ ಪದೇ ಬೇಕು ಅಂತಾನೇ ಕೆಳಗಡೆ ನೋಡಿ ಸುಂದರವಾದ ದೃಶ್ಯವನ್ನು ಕಣ್ತುಂಬಿಕೊಳ್ಳುತ್ತಿದ್ದ. ಮರದಿಂದ ಹುಣಸೆ ಹಣ್ಣುಗಳನ್ನು ಉದುರಿಸುತ್ತಾ ಸಾವಿತ್ರಿ ಹತ್ತಿರ ಬೇಗನೆ ಚೀಲಕ್ಕೆ ತುಂಬಿಸಿ ಅಂದ. ಅವಳು ಸರಿ ಅಂತ ತನ್ನ ಕೆಲಸ ಶುರು ಮಾಡಿದಳು. ಅವುಗಳು ತುಂಬಾನೇ ದೊಡ್ಡದಾಗಿದ್ದರಿಂದ ನೋಡೋದಕ್ಕೆ ತುಂಬಾನೇ ಸುಂದರವಾಗಿತ್ತು. ಪ್ರಕೃತಿಯ ಸೊಬಗನ್ನು ನೋಡುವ ಬದಲು ಅವುಗಳನ್ನೇ ನೋಡುತ್ತಾ ಜೀವನದಲ್ಲಿ ಒಮ್ಮೆಯಾದರೂ ಅದನ್ನು ತಿನ್ನಬೇಕು ಅಂತ ಆಸೆಯಾಗುತ್ತಿದೆ ಅಂತ ಮನಸ್ಸಿನಲ್ಲೇ ಆಸೆ ಪಡುತ್ತಾ ಬೇಗ ಬೇಗನೆ ಹುಣಸೆ ಹಣ್ಣುಗಳನ್ನು ಉದುರಿಸುತ್ತಿದ್ದ. ಅವುಗಳನ್ನು ಪದೇ ಪದೇ ನೋಡಿ ಕಣ್ಣನ್ನು ತಂಪು ಮಾಡಿಕೊಳ್ಳುತ್ತಾ ಜಾಸ್ತಿ ನೋಡಿದರೆ ಅನುಮಾನ ಬರುತ್ತೆ ಅಂತ ತಕ್ಷಣವೇ ಮರದಲ್ಲಿದ್ದ ಹಣ್ಣುಗಳನ್ನು ಪೂರ್ತಿಯಾಗಿ ತೆಗೆಯುತ್ತಾನೆ. ನಂತರ ಸುಮಿತ್ರಾಳ ಹತ್ತಿರ ಎಲ್ಲಾ ಮುಗಿದಿದೆ, ಇರಿ ನಾನು ಕೆಳಗೆ ಬಂದು ಸಹಾಯ ಮಾಡುತ್ತೇನೆ ಅನ್ನುತ್ತಾನೆ. ಅದಕ್ಕವಳು ಸರಿ ಕಣೋ, ನೀನು ನಿಧಾನವಾಗಿ ಕೆಳಗಿಳಿ, ಹುಷಾರು ಅಂತ ಹೇಳುತ್ತಾಳೆ. ಕೇಶವನು ನಿಧಾನವಾಗಿ ಕೆಳಗಿಳಿಯುತ್ತಾ ಸುಮಿತ್ರಾ ಕಡೆಗೆ ನೋಡಿ ಕಣ್ಣನ್ನು ತಂಪು ಮಾಡಿಕೊಳ್ಳುತ್ತಾನೆ. ಸುಮಿತ್ರಾ ಮಾತ್ರ ಕೇಶವನು ತನ್ನನ್ನು ನೋಡುತ್ತಿದ್ದಾನೆ ಅಂತ ಅಂದುಕೊಂಡಿದ್ದಳು. ಆದರೆ ಕೇಶವನು ಮಾತ್ರ ಅವಳ ಮುಖವನ್ನು ಚೂರು ಸಹ ನೋಡುತ್ತಿರಲಿಲ್ಲ. ನಂತರ ಮರದಿಂದ ಕೆಳಗಿಳಿದ ಮೇಲೆ ಬಿದ್ದಿರುವ ಎಲ್ಲಾ ಹಣ್ಣುಗಳನ್ನು ಚೀಲಕ್ಕೆ ತುಂಬಿ ಹಗ್ಗದಿಂದ ಗಟ್ಟಿಯಾಗಿ ಕಟ್ಟುತ್ತಾರೆ. ಅದೇ ಸಮಯಕ್ಕೆ ತನ್ನ ತಾಯಿ ಗಂಗಾ ಕರೆ ಮಾಡಿದಾಗ ಅವಳು ಕೇಶವನ ಹತ್ತಿರ 2 ನಿಮಿಷದಲ್ಲಿ ಬರುತ್ತೇನೆ ಅಂತ ಹೇಳಿ ಗಂಗಾಳ ಜೊತೆ ಮಾತನಾಡುತ್ತಾ ಎಲ್ಲವನ್ನೂ ಎತ್ತಿ ಅವನಿಗೆ ಕಾಣದೇ ಇರುವ ಹಾಗೆ ನೀರು ಬಿಡಲು ಕುಳಿತಾಗ ಕೇಶವನ ಎದೆ ಬಡಿತ ವೇಗವಾಗುತ್ತದೆ. ಹಕ್ಕಿಗಳ ಕಲರವದ ಮಧ್ಯ ನೀರು ಹಾರುವ ಶಬ್ದ ಇಂಪಾಗಿ ಕೇಳಿಸಿದಾಗ ಕಂಬದಿಂದ ನೀರಿನ ಹನಿ ಬರುತ್ತದೆ. ಅವನಲ್ಲಿ ನೋಡುವ ಧೈರ್ಯ ಇಲ್ಲದಿರುವುದರಿಂದ ಸುಮ್ಮನಾದ. ಆಮೇಲೆ ತೋಟಕ್ಕೆ ನೀರು ಹಾರಿಸಿ ಬರುತ್ತಿದ್ದಂತೆ ಸುಮಿತ್ರಾಳ ಹತ್ತಿರ ಚೀಲವನ್ನು ನೀವು ಎತ್ತಿಕೊಳ್ಳುವುದು ಬೇಡ, ಅದು ತುಂಬಾನೇ ಭಾರವಿದೆ, ಹಾಗಾಗಿ ನಾನೇ ತೆಗೆದುಕೊಂಡು ಬರುತ್ತೇನೆ ಅಂತ ಹೇಳುತ್ತಾನೆ. ಅದಕ್ಕೆ ಸುಮಿತ್ರಾ ಹೇಳುತ್ತಾಳೆ, ಬೇಡ ಕಣೋ, ನೀನು ಮರವನ್ನು ಹತ್ತಿ ತೆಗೆದುಕೊಟ್ಟಿದ್ದೇ ಹೆಚ್ಚು, ಇನ್ನು ನಿನ್ನ ಹತ್ತಿರವೇ ಎತ್ತಿಕೊಳ್ಳುವುದಕ್ಕೆ ಹೇಳಿದರೆ ಅದು ನನ್ನ ತಪ್ಪಾಗುತ್ತೆ, ಬೇಡ ಬಿಡು, ನಾನೇ ಎತ್ತಿಕೊಂಡು ತೆಗೆದುಕೊಂಡು ಹೋಗುತ್ತೇನೆ ಅಂತ ಹೇಳಿ ಕೇಶವನ ಸಹಾಯದಿಂದ ಚೀಲವನ್ನು ಎತ್ತಿಕೊಂಡು ತಲೆಯ ಮೇಲೆ ಇಟ್ಟುಕೊಂಡು ಕಂಬ ಮುಂದೆ ಬಂದಿರುವುದನ್ನು ನೋಡಿ ನಗುತ್ತಾ ಹೋಗುತ್ತಾಳೆ. ಕೇಶವ ಕೂಡ ಅವಳ ಹಿಂದೇನೇ ನಡೆಯುತ್ತಾನೆ. ಆದರೆ ಅವಳು ಯಾಕೆ ನಗುತ್ತಿರುವುದು ಅಂತ ಸರಿಯಾಗಿ ತಿಳಿಯುವುದಿಲ್ಲ. ನಡೆಯುವಾಗ ಹಿಂದಿನ ಭಾಗ ಅಲುಗಾಡುವುದನ್ನೇ ನೋಡುತ್ತಾ ಮುಂದೆ ಸಾಗುತ್ತಾನೆ. ಹೀಗೆ ಹೋಗುವಾಗ ಗದ್ದೆಯ ಅಂಚಿನಲ್ಲಿ ಕಾಲು ಜಾರಿ ಬಿದ್ದು ಬಟ್ಟೆಯೆಲ್ಲ ಕೆಸರಾಗುವ ಸನ್ನಿವೇಶವೂ ನಡೆಯುತ್ತೆ. ಸುಮಿತ್ರಾ ಮನೆಗೆ ಹೋದ ತಕ್ಷಣವೇ ತಲೆಯ ಮೇಲಿದ್ದ ಚೀಲವನ್ನು ಕೆಳಗಿಳಿಸಿದಳು. ನಂತರ ಕೇಶವನ ಹತ್ತಿರ ಹುಣಸೆ ಹಣ್ಣನ್ನು ತೆಗೆದುಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಕಣೋ ಅಂತ ಹೇಳುತ್ತಾಳೆ. ಅದಕ್ಕೆ ಕೇಶವ ಪರವಾಗಿಲ್ಲ ಬಿಡಿ ಅಂತ ಹೇಳುತ್ತಾನೆ. ಅಂಚಿನಲ್ಲಿ ಕಾಲು ಜಾರಿ ಬಿದ್ದಿರುವ ಕಾರಣ ನೀನು ಇಲ್ಲೇ ಕೂತಿರು, ನಾನು ಒಳಗಡೆ ಹೋಗಿ ಬರುತ್ತೇನೆ ಅಂತ ಹೇಳುತ್ತಾಳೆ. ಅದಕ್ಕವನು ಯಾಕೆ ಅಂತ ಕೇಳುತ್ತಾನೆ. ಆಗ ಸುಮಿತ್ರಾ ಹೇಳುತ್ತಾಳೆ, ಜಾರಿ ಬಿದ್ದಿದ್ದಕ್ಕೆ ಬಟ್ಟೆಯೆಲ್ಲ ಕೆಸರಾಗಿದೆ ಕಣೋ, ಒಳಗಡೆ ಹೋಗಿ ಬೇರೆ ಬಟ್ಟೆ ಹಾಕೊಂಡು ಬರುತ್ತೇನೆ ಅಂತ ಹೇಳುತ್ತಾಳೆ. ಅವಾಗ ಅವನಿಗೆ ಏನೋ ಒಂಥರ ಖುಷಿಯಾಗುತ್ತೆ. ಸುಮಿತ್ರಾ ಒಳಗಡೆ ಹೋದ ಮೇಲೆ ಹೇಗಾದರೂ ಮಾಡಿ ಎಲ್ಲವನ್ನೂ ನೋಡಿ ಕಣ್ಣನ್ನು ತಂಪು ಮಾಡಿಕೊಳ್ಳಲೇಬೇಕು ಅಂತ ಅಂದುಕೊಳ್ಳುತ್ತಾನೆ. ನಂತರ ಅವಳು ಹೊರಗಡೆ ಹಾಕಿರುವ ಚಿಲಕ ತೆಗೆದು ಒಳಗಡೆ ಹೋಗುತ್ತಿದ್ದಂತೆ ಅವನು ನಿಧಾನಕ್ಕೆ ಹೋಗುತ್ತಾನೆ. ಫ್ರೆಂಡ್ಸ್, ಒಂದು ವೇಳೆ ಕೇಶವನ ಜಾಗದಲ್ಲಿ ನಿಮ್ಮಲ್ಲಿ ಒಬ್ಬರು ಇದ್ದಿದ್ರೆ ಏನು ಮಾಡುತ್ತಿದ್ರಿ ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಸುಮಿತ್ರಾ ಒಳಗಡೆ ಹೋದ ಮೇಲೆ ಇರೋ ಬರೋದನ್ನೆಲ್ಲ ಪೂರ್ತಿಯಾಗಿ ತೆಗೆದಾಗ ಹಿಂದುಗಡೆ ನಿಂತು ನೋಡುತ್ತಿರುವುದು ಗೊತ್ತೇಯಾಗುವುದಿಲ್ಲ. ಎಲ್ಲವನ್ನು ತೆಗೆದು ಪಕ್ಕದಲ್ಲಿ ಹಾಕಿದ ನಂತರ ಸೂರ್ಯನ ಬಿಸಿಲು ಮನೆಯೊಳಗಡೆ ಬೀಳುತ್ತಿದ್ದರಿಂದ ಸುಮಿತ್ರಾಗೆ ನೆರಳು ಕಾಣಿಸಿ ಹಿಂದೆ ತಿರುಗಿ ನೋಡಿದಾಗ ಗಾಬರಿಯಾಗಿ ಇಲ್ಲಿ ನಿಂತುಕೊಂಡು ಏನು ಮಾಡುತ್ತಿದ್ದೀಯಾ, ಒಳಗೆ ಯಾಕೆ ಬಂದಿದ್ದು ಅಂತ ಕೇಳುತ್ತಾಳೆ. ಅದಕ್ಕವನು ಮರವನ್ನು ಹತ್ತಿ ಹಣ್ಣುಗಳನ್ನು ತೆಗೆದು ತುಂಬಾ ಸುಸ್ತಾಗಿದೆ, ನೀವು ಕುಡಿಯುವುದಕ್ಕೆ ನೀರು ಸಹ ಕೊಟ್ಟಿಲ್ಲ, ಅದಕ್ಕೆ ಒಳಗೆ ಬಂದಿದ್ದು ಅಂತ ಉತ್ತರ ಕೊಡುತ್ತಾನೆ. ಅವಾಗ ಸುಮಿತ್ರಾಗೆ ಏನು ಹೇಳಬೇಕಂತ ಗೊತ್ತೇಯಾಗುವುದಿಲ್ಲ. ಯಾಕೆಂದರೆ ತಾನು ಕುಡಿಯುವುದಕ್ಕೆ ನೀರು ಕೊಟ್ಟಿದ್ದರೆ ಅವನು ಒಳಗಡೆ ಬರುತ್ತಿರಲಿಲ್ಲ. ಅವನು ಒಳಗೆ ಬಂದು ತನ್ನನ್ನು ನೋಡಲು ತಾನೇ ಕಾರಣ ಅಂತ ಅಂದುಕೊಳ್ಳುತ್ತಾಳೆ.
ಅವಳಿಗೆ ತನ್ನ ಸ್ಥಿತಿಯನ್ನು ನೋಡಿ ತುಂಬಾನೇ ನಾಚಿಕೆಯಾಗಿ ನನ್ನನ್ನು ಹಾಗೆ ನೋಡಬೇಡ, ಅಡುಗೆ ಮನೆಗೆ ಹೋಗಿ ನೀರು ಕುಡಿ ಅಂತ ಹೇಳುತ್ತಾಳೆ. ಅವನಂತೂ ಎಲ್ಲವನ್ನು ನೋಡಿ ಕಣ್ಣನ್ನು ತಂಪು ಮಾಡಿಕೊಂಡು ಸರಿ ಅಂತ ತಲೆಯಾಡಿಸುತ್ತಾನೆ. ಜೋಗ ಜಲಪಾತದ ದೃಶ್ಯವನ್ನು ನೋಡುತ್ತಿದ್ದರೆ ಯಾವ ರೀತಿ ಕಳೆದು ಹೋಗುತ್ತೇವೋ ಅದೇ ರೀತಿ ನೀರು ಕುಡಿಯುವುದಕ್ಕೆ ಹೋಗಲು ಮನಸ್ಸಾಗದೆ ಕಳೆದೇ ಹೋಗುತ್ತಾನೆ. ಎಲ್ಲವನ್ನು ನೋಡಿದ ಮೇಲೆ ಇನ್ನೇನು ಮಾಡುವುದಕ್ಕಾಗುತ್ತೆ ಅಂತ ಪೂರ್ತಿ ನೋಡಿಯಾಗಿದೆ ಅಲ್ವಾ, ಇನ್ನಾದರೂ ಹೋಗಿ ನೀರು ಕುಡಿ ಅಂತ ಹೇಳಿದಾಗ, ಹೌದು ಎಲ್ಲವನ್ನೂ ನೋಡಿದ್ದೇನೆ ನಿಜ, ಆದರೆ ಅದರ ಸುಗಂಧ ಮತ್ತು ರುಚಿ ಮಾತ್ರ ನೋಡಿಲ್ಲ. ನಾನು ಕೆಲಸ ಮಾಡಿದ್ದಕ್ಕೆ ಹಣ ಕೊಡುವುದೇನು ಬೇಡ, ಆದರೆ ಅದರ ಬದಲಾಗಿ ನನ್ನ ಕಣ್ಣೆದುರು ಕಾಣುತ್ತಿರುವ ಹೂವನ್ನು ತಿನ್ನಬೇಕು ಅಂತ ಹೇಳುತ್ತಾನೆ. ಅದಕ್ಕೆ ಸುಮಿತ್ರಾ ಸರಿ ಬೇಗ ತಿಂದು ಒಳಗಡೆ ಹೋಗಿ ನೀರು ಕುಡಿ ಅಂತ ಹೇಳುತ್ತಾಳೆ. ಕೇಶವನ ತಾಯಿಯಾಗಿರುವ ರೂಪಕ್ಕ ಅವನು ಪರೀಕ್ಷೆಗೆ ಓದುತ್ತಿಲ್ಲ ಅನ್ನುವ ಚಿಂತೆಯಲ್ಲಿ ಅವನನ್ನು ಹುಡುಕುತ್ತಾ ಕ್ರಿಕೆಟ್ ಆಡುವ ಮೈದಾನದ ಹತ್ತಿರ ಹೋಗುತ್ತಾಳೆ. ಆದರೆ ಅವನು ಸಂಪಿಗೆ ಹೂವನ್ನು ಬಿಡಿಸಿ ಪೂರ್ತಿಯಾಗಿ ಕಣ್ತುಂಬಿಕೊಂಡು ಇಬ್ಬನಿಯ ನೀರು ಕುಡಿದು ಒಂದು ಸಲ ಒಳಗಾಕಲು ಅವಕಾಶ ಕೇಳಿದಾಗ, ಜೀವನದಲ್ಲಿ ಸಾಧನೆಯ ಜೊತೆ ಎಲ್ಲವನ್ನೂ ಮಾಡಬೇಕು, ಅದೇ ನಿಜವಾದ ಜೀವನ ಅಂತ ಹೇಳಿದಾಗ ಒಳಗಿದ್ದ ಕಂಬವ ತೆಗೆದು ಹೂವಿನೊಳಗಾಕಿ ಹಿಂದೆ ಮುಂದೆ ಮಾಡುವಾಗ ಅವನ ತಂದೆ ರಾಮಣ್ಣನು ಸುಮಿತ್ರಾಳ ಮನೆಗೆ ಬಂದು ಕೇಶವ ಇದ್ದಾನಾ ಅಂತ ಕೇಳುತ್ತಾನೆ. ಅದಕ್ಕವಳು, ಇಲ್ಲ ರಾಮಣ್ಣ ಇಲ್ಲಿಗೆ ಬಂದಿಲ್ಲ, ಗೆಳೆಯರ ಜೊತೆ ಓದಿಕೊಳ್ಳಲು ಹೋಗಿದ್ದಾನೆ ಅನ್ನುತ್ತಾಳೆ. ಅವನು ಹಣ್ಣುಗಳನ್ನು ತಿಂದ ಮೇಲೆ ತನಗೂ ಕೂಡ ಜೀವನದಲ್ಲಿ ನೆನಪಿಟ್ಟುಕೊಳ್ಳುವ ಸಾಧನೆ ಮಾಡಬೇಕೆನ್ನುವ ಉತ್ಸಾಹ ಬರುತ್ತೆ. ನಂತರ ಪುಸ್ತಕಗಳ ಪುಟಗಳನ್ನು ತಿರುಗಿಸುವಂತೆ ತಿರುಗಿಸಿ ಹಿಂದೆ ಇರುವ ಹೂವಿಗೆ ಚುಚ್ಚಿದಾಗ ಅದು ಗಟ್ಟಿಯಾಗಿರುತ್ತೆ, ಒಳಗಾಕುವುದು ತಮಾಷೆಯ ಮಾತಲ್ಲ, ಅದೆಲ್ಲ ಬೇಡ ಅಂದಾಗ ರಾಮಣ್ಣನು ಸ್ವಲ್ಪ ಹುಣಸೆ ಹಣ್ಣನ್ನು ಯಾರಿಗೂ ಗೊತ್ತಾಗದಂತೆ ತನ್ನ ಮನೆಗೆ ಕದ್ದುಕೊಂಡು ಓಡುತ್ತಾನೆ. ಅದಕ್ಕೆ ಕೇಶವನು ಅಷ್ಟು ಕಷ್ಟಪಟ್ಟು ಸಹಾಯ ಮಾಡಿದ್ದಕ್ಕೆ ಅರ್ಧ ಮಾತ್ರ ಹಾಕುತ್ತೇನೆ ಅಂದಾಗ ಓಡುತ್ತಿರುವ ರಾಮಣ್ಣನು ಕಾಲು ಜಾರಿ ಗದ್ದೆಗೆ ಬೀಳುತ್ತಾನೆ. ಅದೇ ಸಮಯಕ್ಕೆ ಕಂಬವು ಅರ್ಧದಷ್ಟು ಒಳಗೆ ಹೋಗಿ ಕೂಗಿದಾಗ ರಾಮಣ್ಣನಿಗೆ ಭಯವಾಗಿ ಹುಣಸೆ ಹಣ್ಣನ್ನು ಅಲ್ಲೇ ಬಿಟ್ಟು ಅಲ್ಲಿಂದ ಪರಾರಿಯಾಗುತ್ತಾನೆ. ಈಗ ಪೂರ್ತಿ ಹೋಗಿದೆ ಅಂತ ಹೇಳಿ ಹಿಂದೆ ಮುಂದೆ ಮಾಡುತ್ತಿರುವಾಗ ನೀರು ಒಳಗೆ ಹಾರಿ ಆವಿಯಾಗುತ್ತೆ. ರಾಮಣ್ಣನು ನೋವಿನಲ್ಲಿ ಕುಂಟುತ್ತಾ ಮನೆಗೆ ಸೇರಿಕೊಳ್ಳುತ್ತಾನೆ. ಸಾವಿತ್ರಿ ಕಣ್ಣೀರನ್ನು ಹಾಕುತ್ತಾ ನೋವಿನಲ್ಲಿ ಅಲ್ಲೇ ಕುಳಿತುಕೊಂಡು ಸುಧಾರಿಸಿಕೊಳ್ಳುತ್ತಾಳೆ. ಮರುದಿನ ಸಾವಿತ್ರಿಗೆ ಹುಣಸೆ ಹಣ್ಣು ಕದ್ದಿರುವುದು ಯಾರು ಅಂತ ಗೊತ್ತಾಗುತ್ತೆ ನಿಜ, ಆದರೂ ಕೂಡ ಸುಮ್ಮನಾಗುತ್ತಾಳೆ. ಕೇಶವನು ಕಷ್ಟಪಟ್ಟು ಓದುವುದರ ಜೊತೆ ಸುಮಿತ್ರಾಳ ಜೊತೆಗೆ ಸೇರಿ ಒಂದು ವ್ಯವಹಾರವನ್ನು ಶುರು ಮಾಡುತ್ತಾನೆ. ಅದೇನಪ್ಪ ಅಂದ್ರೆ ಮನೆಯಲ್ಲೇ ಬಗೆ ಬಗೆಯ ತಿಂಡಿಗಳನ್ನು ಮಾಡಿ ಗ್ರಾಹಕರಿಗೆ ಕೊಡುವುದು. ಸ್ವಲ್ಪ ಸಮಯ ಇಬ್ಬರಿಗೂ ಕಷ್ಟವಾಗಿತ್ತು, ಆದರೆ ನಂತರದಲ್ಲಿ ಅವರು ಮಾಡುವ ತಿಂಡಿಗಳಿಗೆ ಒಳ್ಳೆಯ ಬೇಡಿಕೆ ಬರುತ್ತೆ. ಹಾಗೆ ಅವುಗಳನ್ನು ಹೊರ ರಾಜ್ಯಗಳಿಗೂ ಕೂಡ ರಫ್ತು ಮಾಡಲು ಶುರು ಮಾಡುತ್ತಾರೆ. ಇದರಿಂದ ಇಬ್ಬರ ಅದೃಷ್ಟವೂ ಬದಲಾಗಿ ಹಣ, ಗೌರವ ಹೀಗೆ ಎಲ್ಲವೂ ಸಿಗುತ್ತೆ. ಸುಮಿತ್ರಾಳ ಅಪ್ಪನಾಗಿರುವ ಶಂಕರಪ್ಪನಿಗೆ ಮಗಳ ಸಾಧನೆಯನ್ನು ನೋಡಿ ತುಂಬಾ ಹೆಮ್ಮೆ ಪಡುತ್ತಾನೆ. ಇದರಿಂದ ಅವನ ಗೌರವ ಇನ್ನೂ ಹೆಚ್ಚಾಗುತ್ತದೆ. ಸಾವಿತ್ರಿ ಹಣಕ್ಕಾಗಿ ತನ್ನ ಗಂಡನೆದುರು ಕೈ ಚಾಚುವುದನ್ನು ನಿಲ್ಲಿಸಿ ತನ್ನ ಕಾಲಿನ ಮೇಲೆ ತಾನೇ ನಿಂತುಕೊಳ್ಳುತ್ತಾಳೆ. ಫ್ರೆಂಡ್ಸ್, ಇದೇ ಅಲ್ವಾ ನಿಜವಾದ ಸಾಧನೆ ಅಂದ್ರೆ? ಕತೆ ಹೇಗಿತ್ತು ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.